ದಿನಗಳಲ್ಲಿ ಶೃಂಗೇರಿ ಪಟ್ಟಣಕ್ಕೆ ಶೃಂಗೇರಿ ಕ್ಷೇತ್ರದ ಶಾಸಕರು ಕೆಆರ್ಡಿಎಲ್ ಅಧ್ಯಕ್ಷರಾದ ರಾಜೇಗೌಡರಿಂದ ಅನುದಾನ ಬರುವ ನಿರೀಕ್ಷೆ ಇದೆ. ವೇದಿಕೆಯಲ್ಲಿ ನಿಂತು ಮಾತಾಡೋದಷ್ಟೇ ಶಾಸಕರ ಕಾರ್ಯಕ್ರಮ ಅಲ್ಲ. ಶಾಸಕರು ನಮ್ಮ ಕ್ಷೇತ್ರಕ್ಕೆ ಏನಾಗಬೇಕು ಅನ್ನೋದು ಪ್ರತಿನಿತ್ಯ ಯೋಚನೆ ಮಾಡಬೇಕು. ಈ ಒತ್ತುವರಿ ತೆರವಿನ ವಿಚಾರದಲ್ಲಿ ಒಬ್ಬ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಒಬ್ಬ ರೈತರಾಗಿ ನಿಮ್ಮ ಒಂದು ನಿಲುವೇನಾಗುತ್ತೆ? ಇದು ಬಡವರ ವಿರೋಧಿ ಸರ್ಕಾರ, ಇದು ರೈತ ವಿರೋಧಿ ಸರ್ಕಾರ. ಇವರಿಗೆ ಯಾವುದೇ ಕಾಳಜಿನೇ ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ಯಾಕೆ ಸಿಗ್ತಾ ಇಲ್ಲ? ನೇರ ಪಾವತಿ ನಮಗೆ ಸರ್ಕಾರದಿಂದ ಆಗಬೇಕು ಮತ್ತು ನಮ್ಮನ್ನು ನೇರ ನೇಮಕಾತಿ ಮಾಡ್ಕೊಬೇಕು ಅಂತ ಹೇಳಿ ಹೇಳಿದ್ದಾರೆ. ಶಾಸಕರು ಇದನ್ನು ಗಂಭೀರವಾಗಿ ತಗೊಂಡು ಅವರ ಬೇಡಿಕೆಯನ್ನ, ನ್ಯಾಯಯುತ ಬೇಡಿಕೆಯನ್ನ ನೀವು ಈಡೇರಿಸಬೇಕು. ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ದರ್ಶನದಲ್ಲಿ ನಮ್ಮ ಜೊತೆ ಈಗ ತಾನೇ ನಿನ್ನೆಯಷ್ಟೇ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮಾಜಿ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರು, ಶೃಂಗೇರಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವೇಣುಗೋಪಾಲ್ ನಮ್ಮ ಜೊತೆ ಇದ್ದಾರೆ. ವೇಣುಗೋಪಾಲ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರಿ ವೇಣುಗೋಪಾಲ್ ಅವರೇ, ನೂತನ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ನಿಮ್ಮ ಮೊದಲ ರಿಯಾಕ್ಷನ್ ಹೇಗೆ ಅನಿಸ್ತಾ ಇದೆ? ಇಲ್ಲ, ನಾ ಬಂದಿರೋದು ಮೂಲತಃ ಬಜರಂಗಳ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಪಕ್ಷ ನನ್ನನ್ನು ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ಪಕ್ಷಕ್ಕೆ ತಾಲೂಕ್ ಪಂಚಾಯತಿ ಸೀಟ್ ಕೊಡ್ತು. ತಾಲೂಕ್ ಪಂಚಾಯತಿ ಗೆದ್ದು ಒಬ್ಬ BCML ಇದ್ದವನ್ನ ಜನರಲ್ ಕ್ಯಾಟಗರಿ ಬಂದವರು ಉಪಾಧ್ಯಕ್ಷನಾಗಿ ಮಾಡಿತ್ತು. ನಾನು ಅವಾಗಲೂ ಕೂಡ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೆ. 19ರಲ್ಲಿ ಮತ್ತೆ ಪಟ್ಟಣ ಪಂಚಾಯತಿಯಲ್ಲಿ ಒಂದು ಅವಕಾಶ ಸಿಕ್ತು. ಅದನ್ನು ಪಾರ್ಟಿ ಕೊಡ್ತು ನನಗೆ. ಆವಾಗಲೇ ಮತ್ತೆ ನಾನು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಕೆಲಸ ಮಾಡಿದ್ದೆ. ಈ ಕೆಲಸ ನಮ್ಮ ಪಾರ್ಟಿ ನಮ್ಮ ಬಿಜೆಪಿ ತಾಯಿ ಅಂತ ಹೇಳ್ತೀವಿ. ಕೆಲಸ ಮಾಡೋದವ್ರನ್ನ ಗುರುತು ಮಾಡುತ್ತೆ ಪಕ್ಷ. ಇವತ್ತು ನಿನ್ನೆನೂ ಕೂಡ ನಡೆದಂತ ಚುನಾವಣೆಯಲ್ಲಿ ಜನರಲ್ ಕ್ಯಾಟಗರಿ ಇದ್ರು ಕೂಡ ಪಕ್ಷಕ್ಕೆ ನನ್ನಿಂದ ಏನೋ ಮುಂದಕ್ಕೂ ಕೂಡ ಏನೋ ಕೆಲಸ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ, ಎಲ್ಲ ಕಾರ್ಯಕರ್ತರುಗಳಿಗೆ, ಬಜರಂಗದ ಕಾರ್ಯಕರ್ತರುಗಳಿಗೆ ಎಲ್ಲರಿಗೂ ಕೂಡ ನನ್ನ ಮೂಲಕ ಧನ್ಯವಾದಗಳು. ಈಗ ನೀವು ಮಾತನಾಡಿದ್ರಿ, ನೀವು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿರುವಂತರು. ಈಗ ಬಂದಿರುವಂತದ್ದು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರುವಂತದ್ದು ಸಾಮಾನ್ಯ ಕೆಟಗರಿಯಿಂದ. ಹಾಗೆ ಈ ಕೂಡ ಉಪಾಧ್ಯಕ್ಷ ಆದ ಸಂದರ್ಭದಲ್ಲಿ ಕೂಡ ಸಾಮಾನ್ಯ ಕೆಟಗರಿ ಬಂದಿದ್ದು, ಅಲ್ಲೂ ಕೂಡ ಹಿಂದುಳಿದ ವರ್ಗದ ನಿಮ್ಮನ್ನ ಉಪಾಧ್ಯಕ್ಷನಾಗಿ ಮಾಡ್ತಾರೆ. ಹೇಗನ್ಸುತ್ತೆ, ಒಂದು ಸಾಮಾನ್ಯ ಕೆಟಗರಿ ಇದ್ದಾಗಲೂ ಕೂಡ ಅಲ್ಲಿ ಬೇರೆ ಅಭ್ಯರ್ಥಿಗಳು ಇದ್ದಾಗಲೂ ಕೂಡ ನಿಮ್ಮನ್ನ ಉಪಾಧ್ಯಕ್ಷನಾಗಿ ಪ್ರಸ್ತುತ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರುವಂತದ್ದು ಹೇಗನ್ಸುತ್ತೆ? ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮುಂಚೆ ಎಲ್ಲ ಮಾತಾಡ್ತಾ ಇದ್ರು, ಇದು ನಗರಕ್ಕೆ ಸೀಮಿತವಾದ ಪಕ್ಷ, ಇದು ಶ್ರೀಮಂತರ ಪಕ್ಷ, ಇದು ಬ್ರಾಹ್ಮಣರ ಪಕ್ಷ, ಈ ತರದೊಂದು ಮಾತುಗಳು ಅವೆಲ್ಲ ಕೇಳಿ ಬರ್ತಾ ಇತ್ತು. ಇದನ್ನ ನನ್ನ ಉದಾಹರಣೆ ತಗೊಂಡ್ರೆ ಪಕ್ಷ ಹಿಂದುಳಿದ ವರ್ಗದವರೆಗೂ ಸಮಾನತೆಯಿಂದ ನೋಡುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಶೃಂಗೇರಿಲಿದ್ದೀನಿ. ಯಾಕಂದ್ರೆ ಅಲ್ಲಿದ್ದು ನಿನ್ನೆನೂ ಕೂಡ 7 ಜನರು ಕೂಡ ಸಮರ್ಥರ ಇದ್ರು. 7 ಜನರು ಸಮರ್ಥರ ಇದ್ದವರು ಕೂಡ ಒಬ್ಬ BCML ಇದ್ದನ್ನ ಅಧ್ಯಕ್ಷನಾಗಿ ಪಕ್ಷ ಮಾಡಿದೆ ಅಂದ್ರೆ ನಮ್ಮ ಹಿಂದುಳಿದವರೆಗೂ ಕೂಡ ಪಕ್ಷ ಸಮಾನವಾಗಿ ಗೌರವ ಕಾಣುತ್ತೆ ಅನ್ನೋದನ್ನ ಈ ಮೂಲಕ ಪಕ್ಷ ಒಂದು ಸಂದೇಶ ಕೊಟ್ಟಿದೆ. ಇದಕ್ಕೆ ನಾವು ಪಕ್ಷಕ್ಕೂ ಕೂಡ ನಾವು ಧನ್ಯವಾದ ಹೇಳಬೇಕು. ಪಕ್ಷದ ಹಿರಿಯರು ಎಲ್ಲರಿಗೂ ಕೂಡ ಧನ್ಯವಾದ ಹೇಳಬೇಕು. ನಾವು ಕೂಡ ಪಕ್ಷಕ್ಕೆ ನಮ್ಗೆ ಏನೋ ಜವಾಬ್ದಾರಿ ಕೊಟ್ಟಿದ್ದನ್ನ ನನ್ನ ವ್ಯಾಪ್ತಿ ಒಳಗಡೆ ನನಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಎಲ್ಲೂ ಕೂಡ ಆ ಕಾರ್ಯಕ್ಕೆ ಚ್ಯುತಿ ಬರದಂತೆ ನನ್ನ ಕೆಲಸ ಹಿಂದಕ್ಕೆ ಮಾಡಿದೀನಿ, ಮುಂದೆ ಮಾಡ್ತೀನಿ ಅಂತ ಹೇಳಿ ಮೂಲಕ ಹೇಳಬೇಕು. ಸರ್, ಈಗ ಪ್ರಮುಖವಾಗಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ನೀವೀಗ ಆಯ್ಕೆಯಾಗಿರುವಂತದ್ದು ಇನ್ನೇನು ನಿಮ್ಗೆ 13-14 ತಿಂಗಳು, ಹತ್ತಿರ 1.25 ವರ್ಷ ನಿಮ್ಗೆ ಅವಧಿ ಸಿಗುತ್ತೆ. ಈ 1.25 ವರ್ಷದ ಅವಧಿಯಲ್ಲಿ ಅಧ್ಯಕ್ಷರಾಗಿ ಶೃಂಗೇರಿ ಪಟ್ಟಣಕ್ಕೆ ಏನ್ ಮಾಡ್ಬೇಕನ್ನುವ ನಿರೀಕ್ಷೆ ಇದೆ ನಿಮಗೆ? ಸರ್, ನಾವು 2019ರಲ್ಲಿ ಚುನಾವಣೆ ಹೋಗುವಾಗ ನಮ್ಮ ತುಂಬಾ ನಿರೀಕ್ಷೆ ಹೋಗಿದ್ವಿ. ನಾವು 2018ಕ್ಕೆ ಮತ್ತೆ ಎಲೆಕ್ಷನ್ ಇತ್ತು. ಅವಾಗ 18ರಲ್ಲಿ ನಮ್ಮ MLA ಅವರು ಸೋತಿದ್ರು. ಫಸ್ಟ್ ಅನುಭವ ನಮಗೆ 13-14 ವರ್ಷದಲ್ಲಿ MLA ಸೋತಂತ ಅನುಭವ ಇರಲಿಲ್ಲ. ರಾಜೇಗೌಡರು ಗೆದ್ದಿದ್ರು. ಆದ್ರೂ ಕೂಡ 1.5 ವರ್ಷದಲ್ಲಿ ನಮ್ಮ BJP ಗೌರ್ಮೆಂಟ್ ಬಂತು. ಒಂದ್ ಸ್ವಲ್ಪ ಏನೋ ಹೊಂದಾಣಿಕೆ ಹೋಯ್ತು. ಅವಾಗ ಅನುದಾನಗಳು ತುಂಬಾ ಕಡಿಮೆ ಆಯ್ತು. ಈಗ ಉದಾಹರಣೆಗೆ 2008ರಲ್ಲಿ ಬಹುಶಃ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದವಾಗ ನಮ್ಮ ಜೀವರಾಜ್ ಅವರು ಅವಾಗ ಮಂತ್ರಿಗಳಾಗಿದ್ದವಾಗ, ಅಲ್ಲ ಮಂತ್ರಿ ಆಗಿರಲಿಲ್ಲ, MLA ಆಗಿದ್ರು. ಆ ಕಾಲದಲ್ಲಿ ಸುಮಾರು 100-200 ಕೋಟಿಯಷ್ಟು ನಮಗೆ ಶೃಂಗೇರಿ ಪಟ್ಟಣಕ್ಕೆ ಅದರ ಅನುದಾನ ಬಂತು. ಅವತ್ತು ಕರ್ನಾಟಕ ಸರ್ಕಾರದ ಬಜೆಟ್ ಇದ್ದಿದ್ದು ಬಹುಶಃ 56,000 ಕೋಟಿ ಇದ್ದಿದ್ದು ಅಷ್ಟೇ. ಇವತ್ತಿನ ಬಜೆಟ್, ಮೊನ್ನೆ ಸಿದ್ದರಾಮಯ್ಯ ಮಂಡಿಸಿರೋ ಬಜೆಟ್ 3,75,000 ಕೋಟಿಗಿಂತಲೂ ಮೇಲಿದೆ ಬಜೆಟ್. ಆ ಲೆಕ್ಕದಲ್ಲಿ ಈ ಸಮಯದಲ್ಲಿ ನಮ್ಮ ಪಟ್ಟಣ ಪಂಚಾಯತಿಗೆ ಬಹುಶಃ 1,000 ಕೋಟಿ ಅಷ್ಟೆಲ್ಲ ಬರಬೇಕಿತ್ತು. ಅಂದ್ರೆ ಈಗಿನ MLA ಅವರಿಗೆ ಇಚ್ಛಾಶಕ್ತಿನೂ ಬೇಕು, ಈ ಸರ್ಕಾರಕ್ಕೆ ಅಭಿವೃದ್ಧಿಯ ಇಚ್ಛಾಶಕ್ತಿನೂ ಇದ್ರೆ ಖಂಡಿತ ಆ ಅಮೌಂಟ್ ಬರ್ತಿತ್ತು ನಮಗೆ. ಈಗಿನ ಸರ್ಕಾರ ನೀವು ನೋಡಿದಿರಿ, ಸುಮ್ಮನೆ ಯಾವ್ದೋ ಒಂದು 4-5 ಗ್ಯಾರಂಟಿನ ಸುಳ್ಳು ಹೇಳಿ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಒಂದು ಸೀಮಿತ ಅದನ್ನು ಅದರಲ್ಲಿ ಕಟ್ ಮಾಡಿ ಏನೇನೋ ಮಾಡಿ
ಅಂತೂ ಕೊಟ್ಟಂಗೆ ಮಾಡಿ ಕೊಡದಂಗೆ ಮಾಡಿದ್ರು. ಅಂದ್ರೆ ಮನೆಗೊಂದು 2,000 ಕೊಟ್ಟು ಮನೆಯಿಂದ 10,000 ರೂಪಾಯಿ ಕಿತ್ಕೊಳ್ಳೋದೇ ಈ ಗ್ಯಾರಂಟಿ ಇದಾಗಿರೋದ್ರಿಂದ ಆ ಗ್ಯಾರಂಟಿ ಹೊಂದಾಣಿಕೆ ಮಾಡ್ಲಿಕ್ಕೋಸ್ಕರ ಯಾವುದೇ ಅಭಿವೃದ್ಧಿ ತಾಲೂಕು ಮಟ್ಟದಲ್ಲಿ ಯೋಚನೆ ಮಾಡಿದ್ರು, ಕ್ಷೇತ್ರ ಮಟ್ಟದಲ್ಲಿ ಯೋಚನೆ ಮಾಡಿದ್ರು ಕೂಡ, ಪಟ್ಟಣದಲ್ಲೂ ಕೂಡ ಯಾವುದೇ ಅಭಿವೃದ್ಧಿ ಈ 1.5 ವರ್ಷದಂತೂ ಏನೂ ಆಗಲಿಲ್ಲ. ಈ ಅಭಿವೃದ್ಧಿ ಆಗದೆ ಇರೋ ಕಾರಣದಲ್ಲಿ ನಾವೀಗ ನಮ್ಮ 1.5 ವರ್ಷ ಅವಧಿ ಹೋಗಿದೆ ಈಗಾಗಲೇ. ಈಗ ನಮಗೆ 1.25 ವರ್ಷ ಸಿಕ್ಕಿದೆ. ಇದರಲ್ಲಿ ನಾವು ಬಹಳ ಜಾದು ಮಾಡ್ತೀವಿ ಅನ್ನೋ ಅಂತ ಭ್ರಮೆ ನಮ್ಗಿಲ್ಲ. ಇರೋದ್ರಲ್ಲಿ ಸರ್ಕಾರ ಈಗ ಶಾಸಕರು ಇನ್ನಾದ್ರೂ ಸ್ವಲ್ಪ ಮನಸ್ಸು ಮಾಡಿ, ಈಗಾಗಲೇ ರಸ್ತೆಗಳು ಗುಂಡಿ ಬಿದ್ದಿದೆ. ಇದುವರೆಗೆ ಯಾವತ್ತೂ ಇಷ್ಟು ರಸ್ತೆಗಳು ಪಟ್ಟಣದಲ್ಲಿ ಹಾಳಾಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಅನುದಾನಗಳು ಬೇಕು. ಕುಡಿಯೋ ನೀರಿನ ವ್ಯವಸ್ಥೆಗೆ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಅನುದಾನ ಬೇಕು. ಬೇರೆ ಬೇರೆ ವಿಚಾರಕ್ಕೆ ಶೃಂಗೇರಿಯಲ್ಲಿ ಇನ್ನೂ ಬೇಡಿಕೆಗಳು ತುಂಬಾ ಇದೆ. ನಾವು ಆ ನದಿ ಮೂಲವನ್ನ ನದಿಗೆ ಪ್ರವಾಸಿಗರು ಇಳಿದಿದ್ದಂಗೆ ಅಲ್ಲೊಂದು ತಡೆಗೋಡೆ ಜೋರಾಗಿ ಮಾಡ್ಬೇಕು ಅಂತ, ಗಟ್ಟಿಯಾಗಿ ಮಾಡ್ಬೇಕು ಅಂತ ಮಾಡಿದ್ವಿ. ಅದಾಗ್ಲಿಲ್ಲ. ಕರ್ನಾಟಕ ಬ್ಯಾಂಕ್ ಸ್ವಲ್ಪ ಸಹಕಾರ ಮಾಡಿ ನಮಗೊಂದು ತಡೆಗೋಡೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಅವರಿಗೂ ಧನ್ಯವಾದ ಹೇಳ್ತೀವಿ. ಆದ್ರೆ ನಮ್ಗೆ ಅದು ಸಾಕಾಗ್ತಿಲ್ಲ. ಇದಕ್ಕೆ ಶಾಸಕರು ಮನಸ್ಸು ಮಾಡ್ಬೇಕು. ಕುಡಿಯೋ ನೀರು ಪಕ್ಕದಲ್ಲೇ ಹೊಳೆ ಹರಿತಾ ಇದ್ರು ಕೂಡ ಕುಡಿಯೋ ನೀರಿನ ಕೆಲಸ ನಮ್ಗೆ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಶಾಶ್ವತ ಪರಿಹಾರ ಮಾಡ್ಲಿಕ್ಕೆ ಅಂದ್ರೆ ಇನ್ನೇ ಫ್ಲಡ್ ಬಂದವಾಗ ಅಲ್ಲಿ ನಮ್ಮ ಪಂಪ್ ಹೌಸ್ ಏನಿದೆ ಅದು ಮುಚ್ಚೋಗುತ್ತೆ. ಅದನ್ನ ನಾವು ಶಾಶ್ವತವಾಗಿ ಸಮಸ್ಯೆ ಬಗೆಹರಿಸಬೇಕಂದ್ರೆ ವಿದ್ಯಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಜಾಗ ನಾವು ಗುರುತು ಮಾಡಿದ್ವಿ, ಅಲ್ಲಿ ಶಿಫ್ಟ್ ಮಾಡಬೇಕು. ಇದೆಲ್ಲದ ಕಾರ್ಯ ತುಂಬಾ ಬಾಕಿಗಳಿದಾವೆ. ಇದೆಲ್ಲ ಮಾಡ್ಲಿಕ್ಕೂ ಕೂಡ ನಮ್ಗೆ ಅನುದಾನ ಶಾಸಕರೇ ಕೊಡಿಸ್ಬೇಕು. ಬಿಟ್ರೆ ಇಲ್ಲಿಯ ನಾವು ಪಾರ್ಕಿಂಗ್ ಅವಧಿ ಸ್ಥಳದಿಂದ ಏನೊಂದು 75 ಲಕ್ಷ 80 ಲಕ್ಷ ನಮಗೆ ಬರ್ತಾ ಇದೆಯೋ ಅದಷ್ಟೇ ಅನುದಾನದಲ್ಲಿ ನಾವು ಇಡೀ ಪಂಚಾಯತ್ ಸರಿದೂಗಿಸೋದು, ಸಂಬಳ ಕೊಡುವಂತದ್ದೆಲ್ಲ ಅದರಲ್ಲೇ ಆಗ್ತದೆ. ಸರ್ಕಾರದಿಂದ ನಮಗೆ ವಿಶೇಷ ಅನುದಾನನೂ ಬರ್ತಾ ಇಲ್ಲ. ಈ ದೃಷ್ಟಿಯಿಂದ ಶಾಸಕರಿಗೆ ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಒಂದು ಮನವಿ ಅಂದ್ರೆ, ನಿಮ್ಮನ್ನ ನಾವು ಖುದ್ದಾಗಿ ಭೇಟಿಯೂ ಮಾಡ್ತೀವಿ. ದಯವಿಟ್ಟು ನಮ್ಮ ಮನವಿಯನ್ನ ಪುರಸ್ಕರಿಸಿ ಶೃಂಗೇರಿ ಪಟ್ಟಣಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಶೃಂಗೇರಿ ಜನತೆ ಪರವಾಗಿ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಹೆಚ್ಚಿನ ಅನುದಾನವನ್ನು ಕೊಟ್ಟು ಆ ಅಭಿವೃದ್ಧಿ ಪಥದಂತ ಶೃಂಗೇರಿ ಕ್ಷೇತ್ರಕ್ಕೆ ಒಂದು ಒಳ್ಳೆ ಹೆಸರಿದೆ. ಆ ಹೆಸರಿನ ಚ್ಯುತಿ ಬರದಂಗೆ ನೀವು ನಡೆಸ್ಕೊಂತೀರಿ, ನಾವು ಅದಕ್ಕೆ ಸರಿಯಾಗಿ ನಡ್ಕೊಳ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ. ವೇಣುಗೋಪಾಲ್ ಅವರೇ, ಈಗ ನೀವು ಮಾತಾಡ್ತಾ ಹೇಳ್ತೀರಿ ಅನುದಾನದ ಕೊರತೆ ಇದೆ, ನಾವು ಮುಂದಿನ ದಿನಗಳಲ್ಲಿ ಶಾಸಕರನ್ನ ಭೇಟಿ ಆಗ್ತೇವೆ, ಮನವಿನ ಚರ್ಚೆಯನ್ನು ಮಾತನಾಡಿದ್ವಿ. ನೀವೀಗ ಶಾಸಕರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರೆ ಆ ಮುಂದಿನ ದಿನಗಳಲ್ಲಿ ಶೃಂಗೇರಿ ಪಟ್ಟಣಕ್ಕೆ ಶೃಂಗೇರಿ ಕ್ಷೇತ್ರದ ಶಾಸಕರು KRDN ಅಧ್ಯಕ್ಷರಾದ ರಾಜೇಗೌಡರಿಂದ ಅನುದಾನ ಬರುವ ನಿರೀಕ್ಷೆ ಇದೆ ನಿಮಗೆ? ಅಲ್ಲ, ಈಗ ಶಾಸಕರ ಜವಾಬ್ದಾರಿನೇ ಅಭಿವೃದ್ಧಿ ಮಾಡುವಂಥದ್ದು. ಈಗ ಯಾವ್ದೋ ಸ್ಕೂಲ್ ಫಂಕ್ಷನ್ ಕಳೆದ 1.5 ವರ್ಷದ ಅಭಿವೃದ್ಧಿ ಕೆಲಸಗಳು ನಡೆದಿದ್ಯಾ? ಖಂಡಿತ ನಡೆದಿಲ್ಲ. ಅದೇ ಹೇಳಿದ್ ನಾನು. ಇದು ಬರೀ ಯಾವ್ದೋ ಸರ್ಕಾರಿ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಿಂತು ಮಾತಾಡೋದಷ್ಟೇ ಶಾಸಕರ ಕಾರ್ಯಕ್ರಮ ಅಲ್ಲ. ಶಾಸಕರು ನಮ್ಮ ಕ್ಷೇತ್ರಕ್ಕೆ ಏನಾಗ್ಬೇಕು ಅನ್ನೋದು ಪ್ರತಿನಿತ್ಯ ಯೋಚನೆ ಮಾಡಬೇಕು. ಇನ್ನೇನಾಗ್ಬೇಕು ಅಂತೇಳಿ ಜನಪ್ರತಿನಿಧಿಗಳನ್ನ, ಅಲ್ಲಿಯ ಸ್ಥಳೀಯ ನಾಯಕರುಗಳನ್ನ ಕೂರಿಸ್ಕೊಂಡು ಮಾತಾಡಿ ಇನ್ನೇನಾಗ್ಬೇಕು, ನಾ ಸರ್ಕಾರ ಮಟ್ಟದಲ್ಲಿ ಏನ್ ಕೇಳ್ಬೇಕು ಅನ್ನೋದೇ ಅವ್ರದ ಮೂಲ ಉದ್ದೇಶ ಆಗಿರ್ಬೇಕಾಗಿತ್ತು. ನಮ್ಮ ರಾಜೇಗೌಡರು ಈ ವಿಚಾರದಲ್ಲಿ ನಮಗೆ ಹೋಲಿಕೆ ಮಾಡಿದ್ರೆ DN ಜೀವರಾಜ್ಗಿಂತ ಈ ವಿಚಾರದಲ್ಲಿ ಹಿನ್ನಡೆ ಇದ್ದಾರೆ ಅವರು ಅಂತ ಖಂಡಿತ ಅನ್ಸುತ್ತೆ. ವೇಣುಗೋಪಾಲ್ ಅವರೇ, ನೀವು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತದ್ದು, ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಪ್ರಸ್ತುತ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ. ಏನು ನಿಮ್ಮ ಪಟ್ಟಣ ಪಂಚಾಯತಿ ಸಮೀಪದಲ್ಲಿ ಇರುವಂತಹ ಶಾರದಾ ಮಠದಲ್ಲಿ ಈಗೇನು ಒಂದು ನಿಧಿ ವಸ್ತು ಸಮಿತಿ ಜಾರಿಗೆ ಬಂದಿರುವಂತದ್ದು, ಈಗ ನಾನು ನೇರವಾಗಿ ಕೇಳ್ತೇನೆ, ವಸ್ತು ಸಮಿತಿ ಜಾರಿಗೆ ಬಂದಿರೋದು ಸರಿನಾ ತಪ್ಪ? ಸರ್, ಒಂದು ನನಗೆ ಹೆಮ್ಮೆ ಇದೆ. ಶೃಂಗೇರಿ ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ನನಗೆ ಪ್ರಥಮ ಪ್ರಜೆಯಾಗಲಿಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅದು ಶಾರದೆಯ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ ನಾನು. ಶಾರದೆಯ ಮಠದ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವನು ಅಲ್ಲ, ಅದು ಸೂಕ್ತನೂ ಅಲ್ಲ. ಆದ್ರೆ ನಾನೊಬ್ಬ ಹಿಂದೂ ಪರ ಸಂಘಟನೆ ಕೆಲಸ ಮಾಡಿ ಹಿಂದೂ ಪರವಾಗಿ ಇದ್ದಂತ ಒಬ್ಬ ಪಕ್ಷದಲ್ಲಿ ಕೆಲಸ ಮಾಡಿರೋದ್ರಿಂದ ಇದು ಇನ್ನೂ ಹಿಂದೆನೆ ಆಗ್ಬೇಕಾಗಿತ್ತು ನನ್ನ ಅನಿಸಿಕೆ. ಇದು ಈಗ ಕೆಲವೊಂದಷ್ಟನ್ನ ಬಿಟ್ಟಿದ್ದಾರೆ. ಅಂದ್ರೆ ಮಠದ ಒಳಗಡೆ ಬರ್ಬೋದು, ಮೇಲ್ಗಡೆ ಪೀಠದ ಬರ್ಲಿಕ್ಕೆ ಮಾತ್ರ ನಾವು ವಸ್ತು ಸಂಹಿತೆ ಜಾರಿ ಮಾಡಿದ್ದಾರೆ. ನಾನು ಹೇಳೋದಂತ ನನ್ನ ವೈಯಕ್ತಿಕ ಅಭಿಪ್ರಾಯ, ನಾವೀಗ ಕೇರಳಕ್ಕೆ ಹೋದ್ರೆ ಯಾವ್ದೋ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ದೇವಸ್ಥಾನ ಸರಿಯಾಗಿ ನಡ್ಕೊಳ್ತೀವಿ, ಇನ್ಯಾವುದೋ ದೇವಸ್ಥಾನಕ್ಕೆ ಹೋದ್ರೆ ಸರಿಯಾಗಿ ನಡ್ಕೊಳ್ತೀವಿ. ಇದು ಖಂಡಿತವಾಗ್ಲೂ ಹಿಂದೆನೆ ಆಗ್ಬೇಕಾಗಿತ್ತು. ಮಠದ ಅಭಿಪ್ರಾಯಕ್ಕೆ ನಮ್ಮ ಸಂಪೂರ್ಣ ಸಹಮತ ಇದೆ. ಇದನ್ನ ಎಲ್ಲರೂ ಕೂಡ ಪಾಲಿಸಬೇಕು ಅಂತೇಳಿ ನಿಮಗೆ ಕೇಳ್ಕೊಳ್ತೀವಿ. ಪ್ರಮುಖವಾಗಿ ವೇಣುಗೋಪಾಲ್ ಅವರೇ, ಈಗ ಏನು ಪ್ರಮುಖವಾಗಿ ಈಗ ಮಲೆನಾಡು ಭಾಗದಲ್ಲಿ ನಡೀತಾ ಇರುವಂತದ್ದು ಏನು ಒತ್ತುವರಿ ತೆರಿವಿನ ವಿಚಾರವಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ನಡೀತಾ ಇದೆ. ನಿಮ್ಮ ಶೃಂಗೇರಿಯಲ್ಲೂ ಕೂಡ ಈಗ ಹೋರಾಟಕ್ಕೆ ಕರೆಯನ್ನು ನೀಡಿರುವಂತದ್ದು. ಈ ಒತ್ತುವರಿ ತೆರಿವಿನ ವಿಚಾರದಲ್ಲಿ ಒಬ್ಬ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ, ಒಬ್ಬ ರೈತರಾಗಿ ನಿಮ್ಮ ಒಂದು ನಿಲುವೇನಾಗಿರುತ್ತೆ? ಒತ್ತುವರಿ ಸಮಸ್ಯೆ ಅನ್ನೋದು ಒಂದು, ಅದಕ್ಕೆ ಒಂದು ವ್ಯಾಪ್ತಿನ ನಾವು ಹಾಕೊಂಡಿಲ್ಲ. ಅಂದ್ರೆ ಸರ್ಕಾರ ಕೂಡ ಅದನ್ನ ಅರಣ್ಯ ಇಲಾಖೆ ಇರ್ಬೋದು, ಶಾಸಕಾಂಗ ಪಕ್ಷ ಇರ್ಬೋದು, ಯಾವುದೇ ಕೂಡ ಇದು ಇಷ್ಟು ವ್ಯಾಪ್ತಿಯಲ್ಲಿ ಮಾತ್ರ ತೆಗಿತೀವಿ ಅಂತಾನು ಒಂದು ಕನ್ಫರ್ಮ್ ಹೇಳಿಲ್ಲ. DFO ಹೇಳ್ತಾರೆ 10 ಎಕರೆ ಮೇಲಿಂದ ತೆಗಿತಿದೀವಿ ಅಂತ, ಶಾಸಕರು ಹೇಳ್ತಾರೆ ಸದ್ಯಕ್ಕೆ 3 ಎಕರೆ ಸೇಫ್ ಅಂತಾರೆ. ಇದು ಅವರಿಗೆ ಗೊಂದಲ ಇರೋದ್ರಿಂದ ಅಧಿಕಾರಿಗಳಿಗೆ ಒಳ್ಳೇದಾಗಿದೆ. ಇವತ್ತು
ಇವತ್ತಿನ ಈ ಎಲ್ಲ ಬೆಳವಣಿಗೆಗೆ ಸರ್ಕಾರನೂ ಕಾರಣ. ಯಾಕಂದ್ರೆ ಅವತ್ತು ಏನು 50 ವರ್ಷ ಹಿಂದೆ ಒತ್ತುವರಿ ಏನ್ ಪ್ರಾರಂಭ ಆಯ್ತು ಅವತ್ತಿಂದನೇ ನಿಲ್ಲಿಸ್ಬಿಟ್ಟಿದ್ರೆ ಈ ಒತ್ತುವರಿ ಈ ಮಟ್ಟಕ್ಕೆಲ್ಲ ಬರ್ತಿರ್ಲಿಲ್ಲ. ಈಗ ಫಾರಂ 50ರಲ್ಲಿ ನಂಬರ್ ಕೊಡಿ, 53ರಲ್ಲಿ ಅರ್ಜಿ ಕೊಡಿ, 52ರಲ್ಲಿ ಅರ್ಜಿ ಕೊಡಿ ಅಂತ ಹೇಳ್ತಾರೆ. 94C 94CC ಅರ್ಜಿ ಕೊಡಿ, ಅಕ್ರಮ ಮಾಡಿದ್ದನ್ನು ನಾವು ಸಕ್ರಮ ಮಾಡ್ತೀವಿ ಅಂತ ಸರ್ಕಾರನೇ ಉತ್ತೇಜನ ಕೊಟ್ಟು ಇವತ್ತು ಅದಕ್ಕೆ ನಂಬ್ಕೊಂಡು ಜನ ಮಾಡಿದ್ದಾರೆ. ಅರ್ಜಿ ತಗೊಂಡು ಮತ್ತೆ ಕೆಲವರು ಮಾಡ್ಬಿಟ್ಟಿದ್ದಾರೆ. ಈಗ ಇವತ್ತು ಅದು ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಒತ್ತುವರಿ ಸಮಸ್ಯೆನ ಗಂಭೀರವಾಗಿ ತಗೋಬೇಕು. ಈಗ ನಿನ್ನೆ ಮೊನ್ನೆ ಕೂಡ ಡಿಎಫ್ಒಗಳಿಗೆ ಆರ್ಡರ್ಸ್ ಬಂದಿದೆ ಅಂತ ಗೊತ್ತಾಗಿದೆ. ಅಂದ್ರೆ ಅದು ಕಾಪಿ ಕೂಡ ನಿನ್ನೆ ಜೋರ ಕೂಡ ಅದನ್ನ ಪತ್ರಕರ್ತರಿಗೆ ಹೇಳಿದ್ದಾರೆ. ಅಂದ್ರೆ ಕ್ರಮ ತಗೊಳ್ಳಿ, ಕಿತ್ತ ಹಾಕಿ, ನೀವು ಕ್ರಮ ತಗೊಂಡಿದ್ದು ಸುಳ್ಳು ಅಂತ ಕಂಡು ನಿಮ್ಮನ್ನೇ ಡಿಸ್ಮಿಸ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಕೂಡ ವರದಿಯಲ್ಲಿ ಆದೇಶದಲ್ಲಿ ಇದೆ. ಇದು ಮತ್ತೊಂದು ಹೇಳ್ತಾರೆ 2015 ನಂತರದ ಒತ್ತುವರಿ ಕುಲ್ಲ ಮಾಡ್ತೀವಿ ಅಂತ ಒಂದ್ಸರಿ ಹೇಳಿದ್ರು. ಅದೇನು ಈಗ ಶ್ರೀಮಂತ ವರ್ಗದವರೆಲ್ಲ 2015ಗಿಂತ ಮುಂಚೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಯಾರೋ ಪಾಪಿ ಪ್ರದೇಶಗಳು ಯಾರೋ ಒಂದು 2 ಎಕರೆ 3 ಎಕರೆ 1 ಎಕರೆ ಮಾಡ್ಕೊಂಡವ್ರನ್ನ ಕಿತ್ತಾಕ್ತಿವಿ ಅಂದ್ರೆ ಇದು ಬಡವರ ವಿರೋಧಿ ಸರ್ಕಾರ, ಇದು ರೈತ ವಿರೋಧಿ ಸರ್ಕಾರ. ಇವ್ರಿಗೆ ಯಾವುದೇ ಕಾಳಜಿನೇ ಇಲ್ಲ. ಇವರು ಖಾಲಿ ಗ್ಯಾರಂಟಿಗಳ ಹೆಸರಲ್ಲಿ ಇನ್ಯಾವುದೋ ಮಂಕು ಬೂದಿ ಹಚ್ಕೊಂಡು ಒಂದು 5 ವರ್ಷ ಕಳೀಲಿಕ್ಕೋಸ್ಕರ ಬಂದಂತ ಸರ್ಕಾರ. ಅವ್ರು ಬೇಕಾದಷ್ಟು ಹಗರಣಗಳು ಮಾಡ್ಕೊಂಡು ಮೂಡ ಇರ್ಬೋದು, ಸಹಕಾರಿ ಇಲಾಖೆ, ವಾಲ್ಮೀಕಿ ಇಲಾಖೆ ಎಲ್ಲದರಲ್ಲೂ ಇವರು ಹಗರಣಗಳನ್ನೇ ಮಾಡ್ಕೊಂಡು ಬಂದಷ್ಟು ಬಾಚ್ಕೊಂಡು ಹೋಗುವಂತ ಬಂದಂತ ಒಂದು ಸರ್ಕಾರ ಇದೆ ಇದು. ಇವ್ರಿಗೆ ರೈತರ ಬಗ್ಗೆನೂ ಕಾಳಜಿ ಇಲ್ಲ, ಯಾವುದೇ ಬಡವರ ಬಗ್ಗೆ ಕಾಳಜಿ ಇಲ್ಲ. ಇವತ್ತಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಶಾಸಕಾಂಗ ಪಕ್ಷದ ವೈಫಲ್ಯವೇ ಕಾರಣ ಅಂತ ಹೇಳಿ. ವೇಣುಗೋಪಾಲ, ಪ್ರಮುಖವಾಗಿ 26ನೇ ತಾರೀಕು ಸೋಮವಾರ ನೀವೇನು ಶೃಂಗೇರಿಯಲ್ಲಿ ಪ್ರತಿಭಟನೆ ಇಟ್ಕೊಂಡಿರುವಂತದ್ದು, ಈ ಒಂದು ಪ್ರತಿಭಟನೆ ಹೇಗಿರುತ್ತೆ ಮತ್ತೆ ಪ್ರಮುಖವಾಗಿ ಯಾವೆಲ್ಲ ನಾಯಕರುಗಳು ಭಾಗವಹಿಸ್ತಾರೆ ಮತ್ತೆ ಎಷ್ಟೇ ಜನ ಸೇರುವ ನಿರೀಕ್ಷೆ ಇದೆ? ಸರ್, ನಾವು ಪ್ರತಿ ಮನೆಗೂ ಕಾರ್ಯಕರ್ತರನ್ನ ಮನೆ ಭೇಟಿ ಆಗ್ಬೇಕು, ರೈತರುಗಳ ಹತ್ರ ಒಂದ್ 2 ನಿಮಿಷ ಮಾತಾಡಬೇಕು. ಮುಂದಿನ ದಿನ ಮೈ ಮರೆತ್ರೆ ಮುಂದೆ ಏನ್ ಅಪಾಯ ಇದೆ ಅನ್ನೋದನ್ನ ರೈತರಿಗೆ ಗಮನಕ್ಕೆ ತಂದು ಪ್ರತಿ ಮನೆಯಿಂದ ಒಬ್ರನ್ನಾರು ಈ ಪ್ರತಿಭಟನೆ ಕರಿಬೇಕು ಅಂತ ಹೇಳಿ ನಾವು ಯೋಜನೆ ಮಾಡಿದೀವಿ. ಬೂತ್ ಮಟ್ಟದಲ್ಲಿ ಕೆಲಸ ಆಗ್ತಾ ಇದೆ. ಒಂದು ಕನಿಷ್ಠ ಶೃಂಗೇರಿಯಲ್ಲಿ ನಾವು 1,000 ಜನ ಸೇರಿದ್ರೆ ಅದು 10,000 ಜನ ಸೇರಿದಾಗ. ಯಾಕಂದ್ರೆ ಶೃಂಗೇರಿಯಲ್ಲಿ ಜನ ಸೇರಿಸುವಂತದ್ದೇ ಬಹಳ ಕಷ್ಟ ಇದೆ. ಗುಡ್ಡಗಾಡು ಪ್ರದೇಶ, ಒಂದೊಂದು ಕೆರೆಕಟ್ಟೆಯಿಂದ ಬರ್ಬೇಕಾದ್ರೆ 28 ಕಿಲೋಮೀಟರ್ ಇದೆ. ಆತರ ಒಟ್ಟು ದೂರ ಪ್ರದೇಶಗಳಿಂದ ಬರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ರೈತರು ಇದಕ್ಕೆ ಸ್ಪಂದನೆ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಹೋರಾಟ ಕೈ ಹಾಕಿದೀವಿ. ಇದರಲ್ಲಿ ಬಿಜೆಪಿ ಯಾವುದೇ ರಾಜಕೀಯ ಖಂಡಿತ ಮಾಡ್ತಾ ಇಲ್ಲ. ಇದು ರೈತರ ಬದುಕಿನ ಪ್ರಶ್ನೆಗೆ ಬಿಜೆಪಿ ನಿಮ್ಮೊಟ್ಟಿಗೆ ಇದೆ ಅನ್ನೋದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಕ್ಷೇತ್ರ ಮಟ್ಟದಲ್ಲಿ ತೀರ್ಮಾನ ಆಗಿರುವಂತ ಮೀಟಿಂಗ್ ಅಲ್ಲಿ ಆಗಿತ್ತು. ಈಗ ಕೊಪ್ಪ ಯಲ್ಲಾಪುರದಲ್ಲೂ ಕೂಡ ಇದನ್ನ ಮಾಡ್ತಾರೆ. ಈ ಮಟ್ಟದಲ್ಲೂ ಇದು ಸರಿ ಆಗಿಲ್ಲ. ಕೇವಲ ಒಂದು ಪ್ರತಿಭಟನೆ ಮಾತ್ರ ಅಂತ ಅವತ್ತು ಬಂದ್ ಮಾಡುವಂತ ಪದೇ ಬಂದ್ ಮಾಡೋದಕ್ಕೆ ಅರ್ಥ ಇಲ್ಲ ಅಂತ ಬಿಜೆಪಿಯ ನಿಲುವಿದೆ. ಬಂದ್ ಮಾಡಿಸಲ್ಲ. ಅವತ್ತು ಪ್ರತಿಭಟನೆ ಮೆರವಣಿಗೆ, ರೈತರು ಪ್ರತಿಭಟನೆ ಮೆರವಣಿಗೆಯಲ್ಲಿ ಹೋಗಿ ಒಂದು ಸಭೆ ಮಾಡಿ ಶಾಸಕರು ಮತ್ತೆ ತಹಶೀಲ್ದಾರ್ನ ಸ್ಥಳಕ್ಕೆ ಬರ್ಲಿಕ್ಕೋಸ್ಕರ ನಾವು ಆಗ್ರಹ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಜೀವರಾಜ್ ಇರ್ತಾರೆ, ಕೋಟ ಶ್ರೀನಿವಾಸ ಪೂಜಾರಿ ಬಹುಶಃ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಸಾಧ್ಯ ಆದ್ರೆ ಸುನೀಲ್ ಕುಮಾರ್ ಅವರನ್ನು ಕರಿಬೇಕು ಅಂತ ಮನಸ್ಸು ಮಾಡಿ. ಪ್ರಮುಖವಾಗಿ ವೇಣುಗೋಪಾಲ, ನೀವು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರುವಂತದ್ದು. ಈಗ ಒಂದು ಪಟ್ಟಣ ಪಂಚಾಯತಿಯಾಗಲಿ ಗ್ರಾಮ ಪಂಚಾಯತಿ ಯಾವುದೇ ಒಂದು ಇದ್ದಾದ್ರೂ ಕೂಡ ಆ ಒಂದು ಏರಿಯಾಗಳಾಗಿರುವ ಆ ಒಂದು ಸ್ಥಳದಲ್ಲಿ ಕೆಲವೊಂದು ಪ್ರಮುಖವಾದ ಸಮಸ್ಯೆಗಳಿರ್ತಾವೆ. ಶೃಂಗೇರಿ ಪಟ್ಟಣ ಅಂತ ಬಂದಾಗ ಯಾವ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ? ಸರ್, ನಮಗೆ ದೊಡ್ಡ ಸಮಸ್ಯೆ ಇರುವಂತದ್ದು 2000 ಇಸ್ವಿಯಿಂದ ನಂತರದ ನಾವು ಸುಮಾರು 24 ವರ್ಷ ಆಯ್ತು ಒಂದೇ ಒಂದು ಆಶ್ರಯ ಮನೆಗಳನ್ನು ಕೊಡ್ಲಿಕ್ಕೆ ಆಗಿಲ್ಲ. ನಮಗೆ 600ಕ್ಕೂ ಹೆಚ್ಚು ಅರ್ಜಿಗಳು ನಮ್ಮ ಹತ್ರ ಇದೆ. ಸರ್ಕಾರಕ್ಕೆ ಪದೇ ಅವತ್ತಿಂದನೂ ಕೇಳ್ತಾ ಇದ್ದೀವಿ. ಇತ್ತೀಚೆಗೆ ಅದ್ರ ಬಗ್ಗೆ ಸ್ವಲ್ಪ ಹರೀಶ್ ಶೆಟ್ಟರು ಅಧ್ಯಕ್ಷರಾಗಿದ್ದಾಗ ಅದ್ರ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ. ಸುಮಾರು ಕಡೆ ನಮ್ಗೆ ಆ ಜಾಗ ಈ ಜಾಗ ಅಂತ ಹೇಳಿದ್ರು. ಇದೇ ಈ ರೆವಿನ್ಯೂ ಮತ್ತೆ ಅರಣ್ಯದ ಸಮಸ್ಯೆಯಲ್ಲಿ ನಮಗೆ ಜಾಗ ಸಿಗ್ತಾ ಇಲ್ಲ. ನಾವು ಎಲ್ಲಿವರೆಗೆ ಈ ಅಧಿಕಾರಿಗಳು ನಮ್ಮನ್ನು ಮನ್ನಣೆ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾವೆಲ್ಲರೂ ನಿಯೋಗ ಪಟ್ಟಣ ಪಂಚಾಯತಿ ಕಡೆಯಿಂದ ಈ ಬಾಡಿಯಲ್ಲಿ ಮೊನ್ನೆ ಹೋಗಿದ್ವಿ. ಯಾವುದು ಹಿಂದಿನ ಜಿಲ್ಲಾಧಿಕಾರಿಗಳಿಂದ ಹೋಗಿದ್ವಿ. ಇದೇ ಮಾತು ಕೇಳಿದ್ವಿ. ನಾವು 20 ವರ್ಷ ಮೇಲಾಯ್ತು ನಾವೊಂದು ಕೊಡ್ತಾ ಇಲ್ಲ, ನಮ್ಗೊಂದು ಸ್ವಲ್ಪ ಸೈಟ್ ಲೇಔಟ್ಗಳನ್ನ ಸ್ಯಾಂಕ್ಷನ್ ಮಾಡ್ಕೊಡ್ಬೇಕು ನೀವು ಅಂತ ಕೇಳಿದವಾಗ ಲ್ಯಾಪ್ಟಾಪ್ ಹೊಡಿತಾರೆ. ಇದು ಇಷ್ಟು ಸರ್ವೆ ನಂಬರ್ ಅಲ್ಲಿ, ಇಷ್ಟು ಸರ್ವೆ ನಂಬರ್ ಅಲ್ಲಿ, ಇಷ್ಟು ಸರ್ವೆ ನಂಬರ್ ಅಲ್ಲಿ, ಇಷ್ಟು ರೆವಿನ್ಯೂ ಇಲಾಖೆ ಜಾಗ ಇದೆ, ಎಲ್ಲ ಸ್ಯಾಂಕ್ಷನ್ ಮಾಡ್ಬಿಡ್ತೀವಿ, ಅಧಿಕಾರಿಗೆ ಹೇಳ್ತೀನಿ ಅಂತಾರೆ. ನಾವು ಅಲ್ಲೇ ಹೇಳಿದ್ವಿ ಅವರಿಗೆ, ಸರ್ ನೀವು ಹೇಳ್ತಿರೋದು ಲ್ಯಾಪ್ಟಾಪ್ ಅಲ್ಲಿ ಇದೆ, ಅಲ್ಲಿ ವಾಸ್ತವವಾಗಿ ಅಲ್ಲಿ ಆ ಪೂರ ಅರಣ್ಯ ಇಲಾಖೆ ಜಾಗ ಅಂತ ಹೇಳ್ತಿದ್ದಾರೆ. ನಮ್ಮ 2 ಇಲಾಖೆಗಳ ಮಧ್ಯೆ ನಮ್ಗೆ ಹೊಂದಾಣಿಕೆ ಇಲ್ಲದ್ರಿಂದ ಇದೇ ನಮ್ಗೆ ಸಮಸ್ಯೆ ಆಗಿರೋದು. ನಮಗೆ ಜಾಗ ಇಲ್ಲ. ಇದೇ ನಮ್ ದೊಡ್ಡ ಸಮಸ್ಯೆ. ಶೃಂಗೇರಿ ಪಟ್ಟಣಕ್ಕೆ ದೊಡ್ಡ ಕಡೆ ಕಂದಾಯ ಇಲಾಖೆ, ಇನ್ನೊಂದು ಕಡೆ ಅರಣ್ಯ ಇಲಾಖೆ. ಇವರ ಹಗ್ಗ ಜಗ್ಗಾಟದಲ್ಲಿ ಫಲಾನುಭವಿಗಳಿಗೆ ಸೈಟ್ ಸಿಗ್ತಾ ಇಲ್ಲ. ಇದನ್ನ ಗಮನಿಸಿ ಇದಕ್ಕೋಸ್ಕರ ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 5 ಎಕರೆ ಜಾಗನ ಈ ಆಶ್ರಯ ಲೇಔಟ್ಗೋಸ್ಕರನೇ ಸರ್ಕಾರ ಪ್ರತಿ ಗ್ರಾಮ ಪಂಚಾಯತಿಗೂ ಕೊಡಬೇಕು ಅನ್ನೋ ನಮ್ಮ ಆಗ್ರಹ. ಪಟ್ಟಣ ಪಂಚಾಯತಿಗೂ ಇದನ್ನ ಪ್ರಮುಖವಾಗಿ ನಾವು ಶೃಂಗೇರಿ ಪಟ್ಟಣ ಪಂಚಾಯತಿಗೆ
ನಮಗೆ ಬೇರೆ ಆ ಕಡೆ ಹೊಳೆ ಬಂತು, ಈ ಕಡೆ ದೊಡ್ಡ ಗುಡ್ಡಗಳು ಬಂದವು, ಎಲ್ಲೂ ಹೋಗ್ಲಿಕ್ಕೂ ಜಾಗ ಇಲ್ಲ ಜನಗಳಿಗೆ. ಇರೋ ಇಂದಷ್ಟು ಕಿಷ್ಕಿಂದ ಜಾಗದಲ್ಲಿ ಇರೋ ಜಾಗಕ್ಕೆ ತುಂಬಾ ಬೆಲೆ ಬಂದಿದೆ. ಬಡವರಿಗೆ ಅದನ್ನ ಕನಸಲ್ಲೂ ಊಹಿಸೋಕ್ಕಾಗಿರುವಂತ ಬೆಲೆ ನಡೀತಾ ಉಂಟು. ಹಾಗಾಗಿ ಇವೆಲ್ಲ ಕಾರಣಕ್ಕೆ ನಮಗೆ ದೊಡ್ಡ ಸಮಸ್ಯೆನೇ ಆಶ್ರಯ ಮನೆ ಕೊಡುವಂತದ್ದು. ಇದನ್ನ ನಾವು ಗಂಭೀರವಾಗಿ ಶಾಸಕರು ಕೂಡ ಗಮನಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಂತ, ಹಾಗೆ ನಮಗೆ ಪಟ್ಟಣದಲ್ಲಿ ರೆವಿನ್ಯೂ ಪಕ್ಕದ ಗ್ರಾಮ ಪಂಚಾಯತಿ ಹೋಲಿಕೆ ಮಾಡಿದ್ರೆ ಅದಕ್ಕಿಂತ ರೆವಿನ್ಯೂ ನಮ್ಗೆ ಕಮ್ಮಿ ಇದೆ. ನಮ್ಗೆ ಇನ್ಕಮ್ ಇಲ್ಲ. ಶೃಂಗೇರಿ ಪಟ್ಟಣ ಪಂಚಾಯತಿಗೆ ಬಹಳ ಕಡಿಮೆ ರೆವಿನ್ಯೂ ಇರುವಂತದ್ದು. ನಾವು ಅದಕ್ಕೋಸ್ಕರ ಗಡಿ ವಿಸ್ತರಣೆ ಮಾಡಿ ಶೃಂಗೇರಿಯ ಗ್ರಾಮಾಂತರದಲ್ಲಿ ಏನಿದೆಯೋ, ಅಂದ್ರೆ ವಿಜಯನಪುರ ಗ್ರಾಮ ಪಂಚಾಯತಿಯ ಒಂದು ಸ್ವಲ್ಪ ಭಾಗ, ಮೆಣಸೆ ಗ್ರಾಮ ಪಂಚಾಯತ್ ಸ್ವಲ್ಪ ಭಾಗ ನಾವು ಈ ಶೃಂಗೇರಿ ಪಟ್ಟಣಕ್ಕೆ ಸೇರಿಸಿಕೊಂಡು ಇದನ್ನು ಪುರಸಭೆಯಾಗಿ ಮಾಡಬೇಕು ಅಂತ ಹೇಳಿ ಕೂಡ ನಾವು ಇದನ್ನ ಹೋದ 2-3 ವರ್ಷದಲ್ಲಿ ತುಂಬಾ ಅದಕ್ಕೆ ಕೆಲಸ ಆಗಿದೆ. ಆದ್ರೆ ನಮ್ ದುರದೃಷ್ಟವಶಾತ್ ಅದಕ್ಕೆ ನಮ್ಮ ಶಾಸಕರು ಯಾವುದೇ ಸ್ಪಂದಿಸದೇ ಇರೋದ್ರಿಂದ ಅದೆಲ್ಲ ಪೆಂಡಿಂಗ್ ಇದೆ. ಇವೆಲ್ಲ ನಮಗೆ ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸಗಳು. ಇದನ್ನ ಖಂಡಿತ ಈ ಸರಿ ಆದ್ರೂ ಶಾಸಕರು ಮನಸ್ಸು ಮಾಡ್ತಾರೆ, ಇದಕ್ಕೆ ನಮಗೆ ಬೆಂಬಲ ಕೊಡ್ತಾರೆ ಅನ್ನೋದ್ರೆ ನಮ್ಮ ಬಡ ಜನರಿಗೆ ಮನೆ ಕೊಡಿಸುವಂತ ನಿಟ್ಟಿನಲ್ಲಿ ಶಾಸಕರು ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ವೇಣುಗೋಪಾಲ್ ಅವರು, ಪ್ರಮುಖವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಅದು ಕೊಪ್ಪ ಆಗಿರ್ಬೋದು, ಯಲ್ಲಾಪುರ ಆಗಿರ್ಬೋದು, ಶೃಂಗೇರಿ ಆಗಿರ್ಬೋದು, ಕಾಂಡೆ ಆಗಿರ್ಬೋದು, ಎಲ್ಲಾ ಭಾಗಗಳಲ್ಲಿ ಒಂದು ಕೇಳಿ ಬರುವಂತ ಅತ್ಯಂತ ಸಮಸ್ಯೆ ಅಂದ್ರೆ ಅದು 2 ಇಲಾಖೆಗಳದ್ದು. ಒಂದು ಕಡೆ ಅರಣ್ಯ ಇಲಾಖೆ, ಇನ್ನೊಂದು ಕಡೆ ಕಂದಾಯ ಇಲಾಖೆ. ಈ 2 ಇಲಾಖೆಗಳ ನಡುವೆ ಹೊಂದಾಣಿಕೆ ಕೊರತೆನೋ ಅಥವಾ ಏನೋ ಅಧಿಕಾರಿಗಳ ಮಳೆ ಹಿಡಿತಾ ಇಲ್ಲದೆ ಇರೋದು ಏನೋ ಗೊತ್ತಿಲ್ಲ. ಪದೇ ಪದೇ ಸಾರ್ವಜನಿಕರು ತೊಂದರೆಗೊಳಗಾಗ್ತಾ ಇದ್ದಾರೆ, ಸರಿಯಾದ ಕೆಲಸಗಳಾಗ್ತಾ ಇಲ್ಲ ಅನ್ನೋ ಮಾತುಗಳು ದಿನ ಕೇಳಿ ಬರ್ತಾ ಇದೆ. ಯಾಕೆ ಶೃಂಗೇರಿ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯಲ್ಲಿ ಈ ರೀತಿಯಾದ ಗೊಂದಲಗಳು ಉಂಟಾಗ್ತಾ ಇದೆ? ಸರ್, ಇದು ಒಂದು ಪ್ರಶ್ನೆ ಮುಗಿಯುವಂತ ಉತ್ತರ ಕೊಡುವಂತ ವಿಚಾರಣೆ ಅಲ್ಲ ಇದು. ಇದು ನಮ್ಮ ಒಬ್ರು RI ಒಬ್ರು ರಿಟೈರ್ಡ್ ಆದವರು, ಡೆಪ್ಯೂಟಿ ತಹಶೀಲ್ದಾರ್ ರಿಟೈರ್ಡ್ ಆಗಿದ್ರು, ಶೃಂಗೇರಿಯಲ್ಲಿ ವಾಸ ಇದ್ದಾರೆ. ಅವ್ರು ಮೊನ್ನೆ ಒಂದು ಮಾತಾಡ್ತಾ ಹೇಳ್ತಾ ಇದ್ರು, ಸರ್ ಇವೆಲ್ಲ ಹೆಂಗ್ ನಡೆಯುತ್ತೆ ಅಂತ ಹೇಳಿದ್ರೆ 72ನೇ ಇಸ್ವಿಲ 73ನೇ ಇಸ್ವಿಲು ಒಂದ್ಸರಿ DC ಯಾವ್ದೋ ಒಂದು ಉದ್ದೇಶಕ್ಕೋಸ್ಕರ ತಹಶೀಲ್ದಾರಿಗೆ ಫೋನ್ ಮಾಡ್ತಾರೆ. ನಾಳೆ ಬೆಳಗ್ಗೆ ಒಳಗೆ ನನಗೆ ಆದೇಶ ಕೊಟ್ರಿ, ನಾಳೆ ಬೆಳಗ್ಗೆವರೆಗೆ ಪಾಣಿಯಲ್ಲಿ ಜೋಡಿಸಬೇಕು, ಇದೆಷ್ಟು ಅರಣ್ಯ, ಇದೆಷ್ಟು ಬರ್ಕೊಳ್ಬೇಕು, ನೀವು ಕೂಡಲೇ ಮಾಡ್ಬೇಕು ಅಂತ ಹೇಳಿ ಬೆಳಗ್ಗೆವರೆಗೆ ಆಗ್ಬೇಕು ಅಂತ ಹೇಳಿದ್ರಂತೆ. ಅವತ್ತಿನ ತಹಶೀಲ್ದಾರ್ ಇವ್ರನ್ನ ಆಫೀಸಲ್ಲಿ ಕೂರಿಸಿ ಬರೀರಿ ಅಂತ ಹೇಳಿದಾಗ ಇವರೇ ಇಲ್ಲೇ ಆಫೀಸಲ್ಲೇ ಕೂತ್ಕೊಂಡು ಈ ಸರ್ವೆ ನಂಬರ್ ಲಿಸ್ಟ್ CND ಇಷ್ಟು, ಈ ಸರ್ವೆ ನಂಬರ್ ಲಿಸ್ಟ್ CND ಈ ತರ ಮಾಡಿ 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 ನಾವು ಅವತ್ತಿಂದನೂ ತಪ್ಪಾಗ್ತಾ ಬಂದಿದೆ. ಹೀಗಾಗಿ ಅರಣ್ಯದವರಿಗೂ ಅವರ ಮಾಹಿತಿ ಇಲ್ಲ, ನಮ್ಮ ಎಲ್ಲಿ ಗಡಿ ಇದೆ ಅಂತ ಹೇಳಿ, ರೆವಿನ್ಯೂ ಅವರಿಗೂ ಇಲ್ಲ ಆಗಿದೆ. ಈ ಉದ್ದೇಶ ನೋಡಿ, ಕಳೆದ ಸರ್ಕಾರ ಅಶೋಕ್ ಅವರ ನೇತೃತ್ವದಲ್ಲಿ 25 ಎಕರೆ ಕಂದಾಯ ಭೂಮಿಯಲ್ಲಿ ಕಾಫಿ ಅವರಿಗೆ ಲೀಸ್ ಕೊಡ್ತೀವಿ ಅಂತ ಹೇಳಿದ್ರು. ಶೃಂಗೇರಿಯಲ್ಲಿ ಬಹುಶಃ ಒಬ್ಬ ರೈತರಿಗೂ ಇದು ಅನುಕೂಲ ಆಗಲಿ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ಎಲ್ಲದೂ ಕೂಡ ಅರಣ್ಯ ಇಲಾಖೆ ಜಾಗ ಅಂತ ತೋರಿಸ್ತಾ ಇದೆ. ಇನ್ನೊಂದೇನಾಗಿದೆ, ಈ ಅರಣ್ಯ ಇಲಾಖೆ ದೆಸೆಯಲ್ಲಿ 100 ಬೆಡ್ ಹಾಸ್ಪಿಟಲ್ ಹೋರಾಟ ನಿಮಗೆಲ್ಲ ಗೊತ್ತಿದೆ, ಸುಮಾರು ವರ್ಷದಿಂದ ನಡೀತಾ ಇದೆ. 100 ಬೆಡ್ ಹಾಸ್ಪಿಟಲ್ಗೆ ಇತ್ತೀಚೆಗೆ ಈ ಶಾಸಕರು ಬಂದ್ಮೇಲೆ 3-4 ಕಡೆ ಜಾಗನ ಇದಾಯ್ತು 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 ಅಂತ ಹೇಳ್ತಾರೆ ಬಿಟ್ರೆ, ಆಮೇಲೆ ಕೊನೆಗೆ ಅದು ಇಲ್ಲ ಅರಣ್ಯಕ್ಕೆ ಬಂದಿದೆ, ಅದು ಕೊಡಕ್ ಬರಲ್ಲ ಅಂತ ಆಗುತ್ತೆ. ಇದುವರೆಗೂ ಒಂದು ಜಾಗ ಫೈನಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರಿ ಬಸ್ತು KSRTC ಬಸ್ಸಿಗೆ ಒಂದು ಡಿಪೋ ಸ್ಯಾಂಕ್ಷನ್ ಆಯ್ತು. ಹೋದ ಸರಿ ಅದನ್ನ ಉದ್ಘಾಟನೆ ಕೂಡ ಆಯ್ತು, ಶಂಕುಸ್ಥಾಪನೆ ಕೂಡ ಆಯ್ತು. ಆ ಜಾಗದಲ್ಲಿ ಕೂಡ ಇವತ್ತು ಅದು ಅರಣ್ಯ ಅಂತ ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಹೀಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಈ 2 ಇಲಾಖೆಗಳ ಮಧ್ಯೆ ಸಮನ್ವಯ ಕೊರತೆಯಲ್ಲಿ ನಾವು ಅಲ್ಲಿ ಮತದಾರರು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಸಂಸದರು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಅರಣ್ಯ ಇಲಾಖೆಯವರು GPS ಮೂಲಕ ಅಂದ್ರೆ ಡ್ರೋನ್ ಮೂಲಕ ಏನು ಸರ್ವೆ ಮಾಡಿದಾರೋ ಆ ಸರ್ವೆ ಮೇಲಿಂದ ಮಾಡಿದವಾಗ ನಿಮಗೆ ಕಾಫಿ ತೋಟನೂ ಕಾಡು ತರನೇ ಕಾಣುತ್ತೆ, ಅಡಿಕೆ ತೋಟನೂ ಕಾಡು ತರನೇ ಕಾಣುತ್ತೆ. ಇದನ್ನ ಅವರು ಕಾಡು ಅಂತ ಅರಣ್ಯ ಅಂತ ಅಲ್ಲಿ ಕೂತ್ಕೊಂಡು ಮೆನ್ಷನ್ ಮಾಡಿದ್ದಾರೆ, ಹೆಸರು ಮೇಲೆ ಕೂತ್ಕೊಂಡು ಮಾಡಿದ್ದಾರೆ. ಜಾಗಕ್ಕೆ ಬಂದು ನೆಲಕ್ಕೆ ಬಂದು ಎಲ್ಲಿ ಕಾಫಿ ಕೃಷಿ ಭೂಮಿ ಇದೆ, ಎಲ್ಲಿ ಕಾಡು ಇದೆ ಅನ್ನೋದನ್ನ ಅವರು ಮಾಡಲಿಲ್ಲ. ಅವರೊಟ್ಟಿಗೆ ಈಗ ಕಂದಾಯ ಇಲಾಖೆಯವರು ಸೇರ್ಕೊಂಡ್ರು. ಕಂದಾಯ ಭೂಮಿ ಯಾವುದು ಅರಣ್ಯ ಭೂಮಿ ಅಂತ ಇಬ್ರು ಜಂಟಿ ಸರ್ವೆ ಮಾಡಿದಾಗಲೇ ಇದು ನಮಗೆ ಒಂದು ಪಿಕ್ಚರ್ ಸಿಗುವಂತದ್ದು. ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ, ತಹಶೀಲ್ದಾರಿಗೆ ಮಾಹಿತಿ ಇಲ್ಲ, ನಮ್ ಜಾಗ ಎಲ್ಲಿದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಅದು ರೆವಿನ್ಯೂ ಅಂತ ತೋರಿಸಿದ್ರು ಕೂಡ ಅಲ್ಲಿ ರೆವಿನ್ಯೂ ಆಗಿ ಉಳಿದಿಲ್ಲ, ಅರಣ್ಯ ಅಂತ ತೋರಿಸಿದ್ರು ಕೂಡ ಕೃಷಿ ಅದನ್ನು ಕೃಷಿಯಾಗಿ ಮಾರ್ಪಟ್ಟಿದೆ. ಹಾಗಾಗಿ ನಮ್ಮ ನಾಡಿನ 26ರ ಪ್ರತಿಭಟನೆಯಲ್ಲಿ ಮುಖ್ಯವಾದ ಬೇಡಿಕೆ ಇರುವಂತದ್ದೇ, ಇದುವರೆಗಿನ ಏನು ಒತ್ತುವರಿಗಳು ಇದೆಯೋ, ಅಂದ್ರೆ ಯಾರು ಕೃಷಿ ಭೂಮಿಯನ್ನು ನಾವು ಸಾಗುವಳಿ ಮಾಡ್ತಾ ಬಂದಿರೋ ಅದನ್ನ 1 ಇಂಚು ಕೂಡ ಕೇಳಬಾರದು. ಇನ್ನು ಮಾಡದೇ ಇರುವಾಗ ನಾವು ಕೂಡ ಬೆಂಬಲ ಕೊಡ್ತೀವಿ. ಇನ್ಯಾರು ಮಾಡ್ಲಿಕ್ಕೆ ಅವಕಾಶ ಸರ್ಕಾರದ ಕೊಡಬೇಡಿ. ಇದುವರೆಗೆ ಮಾಡಿದ್ದನ್ನ ಬಿಡಿ, ಅದಕ್ಕೂ 1 ಎಕರೆ ಲಿಮಿಟ್ ಮಾಡಿ. ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು ಕುಟುಂಬಕ್ಕೆ 5 ಎಕರೆ ಒತ್ತುವರಿ ಜಮೀನು 5 ಎಕರೆ ಜಮೀನು ಯಥೇಚ್ಛವಾಗಿ ಜೀವನ ಮಾಡ್ಲಿಕ್ಕೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ದುರಾಸೆ ಅಂತ ಹೇಳ್ಬಿಟ್ರೆ ಅದನ್ನ ನಾವು ಒಪ್ಕೊಳ್ಳಿ ಅಂತ ನಾವು ಯಾರಿಗೂ ಹೇಳ್ತಾ ಇಲ್ಲ. ಇದು ನಮ್ಮ ಬೇಡಿಕೆ ಇಷ್ಟೇ, ಕನಿಷ್ಠ ಒಂದು 5 ಎಕರೆಗಾರು ಉಳಿಸಿ. ನಂತರದಲ್ಲಿ ಇದುವರೆಗೆ ಆಗಿರುವಂತಹ ಕೃಷಿನ ಯಾವ ಕಾರಣಕ್ಕೂ ಮುಟ್ಬೇಡಿ.
ರೈತರಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ನಮ್ದು ಬೇಡಿಕೆ ಇರುವಂತ ನಾಡ್ದು. ಇದನ್ನ ನಾವು ಪ್ರತಿಭಟನೆಗೂ ಅಷ್ಟೇ ಶೃಂಗೇರಿ ಜನತೆಗೆ ಇನ್ನೊಮ್ಮೆ ಇದ್ರ ಮೂಲಕ ಕೇಳ್ಕೊಳ್ಳೋದು, ಪ್ರತಿ ಮನೆಯಿಂದ ಒಬ್ಬರಾದ್ರೂ ಈ ಪ್ರತಿಭಟನೆ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸೋಣ. ಸರ್ಕಾರಕ್ಕೆ ಈ ಮೂಲಕ ಒಂದು ಬಿಸಿ ಮುಟ್ಟಿಸಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಪಕ್ಷದ ಪರವಾಗಿ ಮನವಿ ಮಾಡ್ತೀವಿ. ವೇಣುಗೋಪಾಲ್ ಅವರೇ, ಪ್ರಮುಖವಾಗಿ ಶೃಂಗೇರಿ ಪಟ್ಟಣ ಪಂಚಾಯತ್ ವಿಚಾರ ಅಂತ ಬಂದಾಗ ಅಲ್ಲಿನ ಪೌರ ಕಾರ್ಮಿಕರು ಏನು ಪದೇ ಪದೇ ಪ್ರತಿಭಟನೆಗಳು ಮಾಡ್ತಾ ಇರುವಂತದ್ದು, ಪ್ರತಿಭಟನೆಗಳು ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಕೊಡ್ತಾ ಇರುವಂತದ್ದು, ಹಲವಾರು ಸಮಸ್ಯೆಗಳನ್ನ ಅಲ್ಲಿನ ಪೌರ ಕಾರ್ಮಿಕರು ಅನುಭವಿಸ್ತಾ ಇದ್ದಾರೆ. ಇಂಥದ್ದು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಶೃಂಗೇರಿ ಒಂದು ಅತ್ಯಂತ ಪ್ರವಾಸಿ ತಾಣ, ಸ್ವಚ್ಛತೆಗಳ ಕಡಿಮೆ ಆಗ್ತಾ ಇದೆ, ಅಲ್ಲದೆ ಅಲ್ಲಿ ಕಸಗಳ ಅಲೆಗಳು, ಈ ರೀತಿ ಹಲವಾರು ಗೊಂದಲಗಳು ಉಂಟಾಗ್ತಿದೆ. ಯಾಕೆ ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ಯಾಕೆ ಸಿಗ್ತಾ ಇಲ್ಲ? ಪೌರ ಕಾರ್ಮಿಕರು ಶೃಂಗೇರಿಯಲ್ಲಿ ಅವ್ರದ್ದು ಏನು ಹೋರಾಟ ಮಾಡಿದ್ರು ಅದೆಲ್ಲದೂ ಕೂಡ ನ್ಯಾಯಯುತವಾಗಿ ಹೋರಾಟನೇ ಮಾಡಿದ್ದಾರೆ. ಅವರಿಗೆ ನಮ್ಮ ಪಂಚಾಯತಿಲಿ ಇವತ್ತು ಅದು ಮುಖ್ಯ ಸಮಸ್ಯೆ ಆಗ್ತಿರೋದು ಎಲ್ಲಿ ಅಂದ್ರೆ, ಅವರು ಸರ್ಕಾರದಿಂದ ನೇರವಾಗಿ ಸಂಬಳ ಪಡೆಯುವಂತವ್ರು ಬರೀ 3 ಜನ ಇದ್ದಾರೆ ನಮ್ಮ ಹತ್ರ. ಈಗ 700 ಸಂಖ್ಯೆಗೆ ಒಬ್ಬ ಅಂತೇಳಿ ಆದೇಶ ಇರುವಂತದ್ದು, 700 ಸಂಖ್ಯೆಗೆ ಒಬ್ಬ ಕೊಡಬೇಕು ಅಂತೇಳಿ. ಆ ಲೆಕ್ಕದಲ್ಲಿ ಅವರು ನಮಗೆ ಇನ್ನೂ 4 ಜನ ಬೇಕಾಗುತ್ತೆ. ಆದ್ರೆ ನಮ್ಮ ಬೇಡಿಕೆ ಏನಿರೋದು, ವಿಶೇಷ ಬೇಡಿಕೆ ಏನಿರೋದಲ್ಲಿ, ನಾವಲ್ಲಿ ಪ್ರತಿ ವರ್ಷಕ್ಕೆ 80 ರಿಂದ 1 ಕೋಟಿ ಸಂಖ್ಯೆ ಜನ ಪ್ರವಾಸಿಗರು ಬಂದು ಹೋಗ್ತಾರೆ. ಪ್ರತಿದಿನಕ್ಕೆ ಕೆಲವು ಸೀಸನ್ ಅಲ್ಲಿ 15-10 ಲಕ್ಷದ ಮೇಲೆ ಜನ ಬಂದು ಹೋಗಂಗಾಗತ್ತೆ. 2-3 ಲಕ್ಷ ಜನ ಒಂದೊಂದು ದಿನದಲ್ಲಿ ಬರ್ತಾರೆ. ಈ ಡಿಸೆಂಬರ್ ಸ್ಕೂಲ್ ಟೈಮ್ ಇವೆಲ್ಲ ಬಹಳ ಕಷ್ಟ ಇದೆ. ಅವತ್ತು ನಮ್ಮ ಈ ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಅವ್ರು ಕೆಲಸ ಮಾಡಿದ್ರು ಕೂಡ ಅವರ ಬೇಡಿಕೆ ಏನಿದೆ ಅಂದ್ರೆ ನೇರ ಪಾವತಿ ನಮಗೆ ಸರ್ಕಾರದಿಂದ ಆಗೋಂಗಾಗಬೇಕು, ಮತ್ತೆ ನಮ್ಮನ್ನು ನೇರ ನೇಮಕಾತಿ ಮಾಡ್ಕೊಬೇಕು ಅಂತ ಹೇಳಿ ಹೇಳಿದ್ದಾರೆ. ಅದನ್ನು ನಾವು 2-3 ಸರಿ ನಮ್ಮ ಪ್ರತಿಭಟನೆ ನಾವು ಭಾಗವಾಗಿದ್ದಿ, ನಾವು ಹೋಗಿದ್ದೀವಿ, ಅವರಿಗೆ ಸಪೋರ್ಟ್ ಮಾಡಿದೀವಿ. ಈ ಶಾಸಕ ರಾಜೇಗೌಡರು ಹೋದ ವರ್ಷ ಹೇಳಿದ್ರು, ಒಂದು 15 ದಿನದಲ್ಲಿ ಅದನ್ನು ಶಾಸನದಲ್ಲಿ ಇದರಲ್ಲಿ ಅಧಿವೇಶನದಲ್ಲಿ ಮಾತಾಡಿ ಇದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಅದನ್ನು ಒಪ್ಪಿಕೊಂಡು ಪ್ರತಿಭಟನೆ ಹಿಂತಗೊಂಡಿದ್ರು. ಆಮೇಲೆ ಚುನಾವಣೆ ಬಂತು, ಅದು ಇದು ನೆಪದಲ್ಲಿ ಮುಂದುವರಿತು. ಮತ್ತೆ ಮೊನ್ನೆ ಕೂತಾಗಲೂ ಅವರು ಇಲ್ಲ 3 ಜನನ ಈಗ ಆದೇಶ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಉಳಿದಂತ 12 ಜನ 16 ಜನ 13 ಜನ ಏನಿದ್ದಾರೆ ಅವ್ರನ್ನು ಕೂಡ ನೇಮಕಾತಿ ಮಾಡ್ಲಿಕ್ಕೆ ಎಷ್ಟೋ ಇನ್ನೊಂದು 6 ತಿಂಗಳ ಟೈಮ್, ಅಂದ್ರೆ ದಸರಾ ತನಕ ಇವ್ರ ಟೈಮ್ ಹೇಳಿದ್ದಾರೆ MLA ಅವರು. ಅದ್ರೊಳಗೆ ನಾವು ಮಾಡಿಸ್ತೀವಿ ಅಂತಾನೆ ಹೇಳಿದ್ದಾರೆ. ಹಾಗಾಗಿ ಇವರು ಕೂಡ ಹೇಳಿದ್ದಾರೆ, ಬರೋ ದಸರಾದೊಳಗೆ ನಮ್ಗೆ ಕ್ಲಿಯರ್ ಆಗಿಲ್ಲ, ಮತ್ತೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಮೊನ್ನೆ ಹೇಳಿದ್ದಾರೆ. ದಯವಿಟ್ಟು ಶಾಸಕರಲ್ಲಿ ಇನ್ನೊಮ್ಮೆ ಮನವಿ ಮಾಡ್ತಿರೋದು, ಪ್ರವಾಸಿ ಕೇಂದ್ರ ಮತ್ತೆ ಈ ಡೆಂಗ್ಯೂ ಬೇರೆ ಸಾಂಕ್ರಾಮಿಕ ರೋಗಗಳು ದಿನದಿಂದ ದಿನ ಜಾಸ್ತಿ ಆಗೋ ಈ ಸಮಯದಲ್ಲಿ ಇನ್ನೇನಾದ್ರೂ ಮತ್ತೆ ಪೌರ ಕಾರ್ಮಿಕರು ಮತ್ತೆ ಪ್ರತಿಭಟನೆಗೆ ಉಳಿದ್ಬಿಟ್ರೆ ದಸರಾ ನಡೆಯೋ ಟೈಮಲ್ಲಿ ನಮಗೆಲ್ಲ ತುಂಬಾ ಜನತೆಗೆ ಕಷ್ಟ ಆಗುತ್ತೆ. ಹಾಗಾಗಿ ಶಾಸಕರು ಇದನ್ನು ಗಂಭೀರವಾಗಿ ತಗೊಂಡು ಅವ್ರ ಬೇಡಿಕೆಯನ್ನ, ನ್ಯಾಯಯುತ ಬೇಡಿಕೆಯನ್ನ ನೀವು ಈಡೇರಿಸಬೇಕು. ನೀವು ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಅದನ್ನು ಮಾತಾಡಿ ಆದಷ್ಟು ಬೇಗ ಈಡೇರಿಸ್ತೀರಿ ಅಂತ ಹೇಳಿ ನಮ್ಮ ನಂಬಿಕೆ. ವೇಣುಗೋಪಾಲ್ ಅವರು, ಕೊನೆಯದಾಗಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ವಿಚಾರ ಆಗಿರಬಹುದು, ಹಾಗೆ ನಿಮ್ಮ ಪಕ್ಷ ನಾಯಕರು ಹಾಗೂ ಮುಖಂಡರು ನಿಮ್ಮ ಬೆಂಬಲ, ಈ ಎಲ್ಲ ವಿಚಾರಗಳ ಕುರಿತಾಗಿ ಏನ್ ಹೇಳಬಯಸ್ತೀರಾ? ಇಲ್ಲ, ನನಗೆ ಪಟ್ಟಣ ಪಂಚಾಯತಿಯ 7 ಜನ ಬಿಜೆಪಿಯಲ್ಲಿ ಗೆದ್ದ ಸದಸ್ಯರು, ಪ್ರಮುಖವಾಗಿ ಹರೀಶ್ ಶೆಟ್ಟರು, ಅವರ ಈಗ 2 ವರ್ಷ ಅವಧಿ ಕಳೆದಿಯಾರ, ಅವರ ಮಾರ್ಗದರ್ಶನ ತಾಣ್ತೀವಿ. ಹಿಂದಿನ ಅವಧಿಯ ಎಲ್ಲ ಅಧ್ಯಕ್ಷರುಗಳಿಂದ ಮಾರ್ಗದರ್ಶನ ನಮಗೆ ಸಿಗ್ತಾ ಇದೆ. ಅವರನ್ನ ವಿಶ್ವಾಸಕ್ಕೆ ತಗೊಂಡು, ಜನತೆ ವಿಶ್ವಾಸ ತಗೊಂಡು, ನಮಗೆ ಪಕ್ಷದಲ್ಲೂ ಕೂಡ ನಮ್ಮೆಲ್ಲ ಹಿರಿಯರು, ಜೀವರಾಜ ಸೇರಿದಂತೆ ನಮ್ಮ ತಾಲೂಕು ಅಧ್ಯಕ್ಷರು, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕಿನ ಎಲ್ಲ ನಾಯಕರುಗಳು ಕೂಡ ನನಗೆ ಈ ಸ್ಥಾನಕ್ಕೆ ಬರಲಿಕ್ಕೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ. ಹಾಗೆ ಮುಂದಿನ ದಿನದಲ್ಲಿ ನಮ್ಮ ಪಂಚಾಯತಿಯಲ್ಲೂ ಕೂಡ ನಾವೆಲ್ಲರೂ 7 ಜನನು ಒಟ್ಟಾಗಿ ಪಂಚಾಯತಿಯ ಕಡೆಗೆ ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿದಾರೋ ಇದಕ್ಕೆಲ್ಲೂ ಚ್ಯುತಿ ಬರದಂತೆ ನಾವಿವತ್ತು 11ರಲ್ಲಿ 7 ಸ್ಥಾನ ಗೆದ್ದಿದ್ವಿ. ಮುಂದಿನ ಚುನಾವಣೆ 11 ಗೆಲ್ಲೋದ್ರ ಬಗ್ಗೆ ನಾವು ನಮ್ಮ 7 ಜನ ಶಕ್ತಿ ಮೀರಿ ಹಾಕ್ತಿವಿ, ಶ್ರಮ ಹಾಕ್ತಿವಿ, ಭರವಸೆ ಕೊಡ್ತೀವಿ. ಪಂಚಾಯತಿ ಕಡೆಯಿಂದ ಜನಗಳಿಗೆ ಯಾವುದೇ ನೋವಾಗಿದ್ದಂಗೆ, ತೊಂದರೆ ಆಗಿದ್ದಂಗೆ ನಾವು ಅದನ್ನು ನೋಡ್ಕೊಳ್ತೀವಿ ಅಂತ ಹೇಳಿ ನಮ್ಮ ಕೈಲಾಗಿದ್ದ ಎಲ್ಲ ಸಹಕಾರ ಸಲಹೆಗಳನ್ನು ನಾವು ಕೊಟ್ಟು ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ಕೊಡ್ತೀವಿ. ವೇಣುಗೋಪಾಲ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ವಿಚಾರ, ಹಾಗೆ ಸಾಗುವಳಿ ಜಮೀನಿನ ತೆರವಿನ ವಿಚಾರವಾಗಿ ನೀವು ಮಾಡ್ತಿರುವ ಹೋರಾಟ ಆಗಿರ್ಬೋದು, ಹಾಗೆ ಪೌರ ಕಾರ್ಮಿಕರ ವಿಚಾರ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರೊಳಗೆ ವೀಕ್ಷಕರೇ, ಇದು ಶೃಂಗೇರಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ 3 ಬಾರಿ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆ ಮಾಡುತ್ತಿರುವ ಶ್ರೀಯುತ ವೇಣುಗೋಪಾಲ್ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.